ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ಇವತ್ತಿನ ಬಿಸಿ ಬಿಸಿ ಸುದ್ದಿ, ನಟ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿಯವರ ಬದುಕಿನಲ್ಲಿ ದೊಡ್ಡ ಮಟ್ಟದ ಬಿರುಕು ಮೂಡಿದೆ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನೋಡಿ, ಒಬ್ಬ ವ್ಯಕ್ತಿ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಆದರೆ ಯಾರು ಸಾಮಾಜಿಕ ಬದುಕಿನಲ್ಲಿ ಇರ್ತಾರೋ ಅವರು ಒಂದಷ್ಟಾದ್ರೂ ಪರ್ಫೆಕ್ಟ್ ಇರಲಪ್ಪ ಅಂತ ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ ರಾಜ್ಕುಮಾರ್ ಅಂತವರು, ವಿಷ್ಣುವರ್ಧನ್ ಅಂತವರು, ಹಾಗೆಯೇ ನಮ್ಮ ಅಪ್ಪು ಅಂತವರು, ಅವರೆಲ್ಲರೂ ಕೂಡ ಸಾಕಷ್ಟು ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿದ್ದಾರೆ. ರಾಜ್ಕುಮಾರ್ ಅಂತವರ ಬದುಕಿನಲ್ಲಿ ಕೆಲವೊಂದು ಏನೇನು ನಡೆದಿದ್ರು, ಅದಕ್ಕೆ ಊಹಾಪೋಹ ಇದ್ದರು, ಅದು ನಿಜಾನೋ ಸುಳ್ಳು ಅದು ಬೇರೆ ವಿಚಾರ. ಆದರೂ ಕೂಡ ಅವರು ಎಲ್ಲೂ ಕೂಡ ಅದರಲ್ಲಿ ಲೀಗಲ್ ಆಗಿ ಆಗಲಿ ಅಥವಾ ದರ್ಶನ ಅವ್ರ ಥರದಲ್ಲಿ ಇಶ್ಯೂ ಮಾಡೋದಾಗಲಿ ಆಗಿರಲಿಲ್ಲ. ಸಾಕಷ್ಟು ಜನರ ಬದುಕಿನಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಬಟ್ ಕೆಲವೊಂದು ಬೆಳಕಿಗೆ ಬರ್ತವೆ, ಕೆಲವೊಂದಲ್ಲೇ ಮುಚ್ಚುತ್ತವೆ, ಕೆಲವೊಂದು ಗಲಾಟೆ ಆಗಿ ಮೇಲಕ್ಕೆ ಬರಲಾರ್ದಂಗೆ, ಕೆಳಗೆ ಹೋಗ್ಲಾರ್ದಂಗೆ ಮಧ್ಯದಲ್ಲಿ ಸಿಗಾಕೊಂಡು ಸಾಯ್ತಾ ಇರ್ತವೆ. ಅದರ ಜೊತೆಗೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ಸಪ್ತಮಿ ಗೌಡವ್ರದ್ದು ಅಂತ ಹೇಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಹುಶಃ ಏನೋ ನಡೆದಿದೆ ಅಂತ ಎಲ್ಲರೂ ಗುಮಾನಿ, ಏನೋ ಸಮಥಿಂಗ್ ನಡೀತಾ ಇದೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ. ನೋಡಿ, ಒಬ್ಬ ನಟ ಪರ್ಫೆಕ್ಟ್ ಆಗಿರಬೇಕು, ಸಾಮಾಜಿಕವಾಗಿಯೂ ಕರೆಕ್ಟಾಗಿರಬೇಕು, ಚಾರಿತ್ರಿಕವಾಗಿಯೂ ಕರೆಕ್ಟಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ, ಸಮಾಜ ಬಯಸ್ತಾ ಇರುತ್ತೆ. ಯಾಕಂದರೆ ಅವ್ರನ್ನ ನೋಡಿ ಫಾಲೋ ಮಾಡೋಂಥ ತುಂಬ ಜನ ಇರ್ತಾರೆ. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಹೃದಯದಲ್ಲಿಟ್ಟು ಆರಾಧಿಸ್ತಾ ಇರ್ತೀವಲ್ಲ, ಅದಕ್ಕೋಸ್ಕರನಾದರೂ ಪರ್ಫೆಕ್ಟ್ ಆಗಿರಲಿ ಅಂತ ಬಯಸ್ತಾ ಇರ್ತೀವಿ. ಆದರೆ ಅದು ತುಂಬ ಜನಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಮೊನ್ನೆ ಸುದೀಪ್ ಅವರು ದರ್ಶನ್ ಬಗ್ಗೆ ರಿಯಾಕ್ಟ್ ಮಾಡುವಾಗ ಒಂದು ಮಾತನ್ನು ಹೇಳಿದ್ರು, ನಾವು ಎಲ್ಲ ರೀತಿಯಲ್ಲಿ ಪರ್ಫೆಕ್ಟ್ ಇರಬೇಕು ಅಂತ ಬಯಸ್ತೀರಿ ನಿಜ, ಆದರೆ ಅದು ಒತ್ತಡ ಆಗಬಾರ್ದು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬ ನಟನಿಗೆ, ಅಥವಾ ನಾವು ಮನುಷ್ಯರು ಅಂತ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲೂ ಏನೋ ಒಂದು ಸಮಸ್ಯೆ ಇರುತ್ತೆ, ಅಥವಾ ನಾವು ಮನುಷ್ಯರು ಅಂತ ಅರ್ಥ ಮಾಡ್ಕೋಬೇಕು ಅಂತೇಳಿ ದರ್ಶನ್ ಅವ್ರ ವಿಚಾರ ಬಂದಾಗ ಒಂದಷ್ಟು ಮಾತನ್ನು ಹೇಳಿದ್ರು ಲಾಸ್ಟಿಗೆ. ಅಂದರೆ ಸ್ವಲ್ಪ ಉಸಿರುಗಟ್ಟಿಸ್ತಾ ಇರುತ್ತೆ ಕೆಲವೊಂದು ಸರಿ. ಫ್ಯಾನ್ ಫಾಲೋವರ್ಸ್ ಅನ್ನೋದೇನಿದೆಯಲ್ಲ, ಸ್ವಲ್ಪ ಆದರೆ ಚೆನ್ನಾಗಿ ಅನಿಸುತ್ತೆ. ಅವ್ರ ಜೊತೆ ಹೋಗಿ ಸೆಲ್ಫಿ ತೆಗೆಸ್ಕೊಂಡಾಗ, ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಡಾಗ, ಅವ್ರ ಜೊತೆ ಹೋಗಿ ಕೈ ಶೇಕ್ ಮಾಡಿದಾಗ, ಜನ ಗುಂಪಾಗಿ ಮುತ್ತಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ಆದರೆ ಅದು ಬರ್ತಾ 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 ಅವರಿಗೆ ಉಸಿರುಗಟ್ಟೋ ಥರದಲ್ಲೇ ಆಗ್ಬಿಡ್ತದೆ. ಕೆಲವೊಂದು ಇನ್ಸಿಡೆಂಟ್ಗಳನ್ನು ನೋಡಿದಾಗ ಅಪ್ಪು ಅವ್ರು ಯಾಕೋ ಪದೇ 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 ಕಾಡ್ತಾರೆ. ನಟ ದರ್ಶನ್ ಅವರ ವಿಷಯ ಆದಾಗಲೂ ಕೂಡ ಒಂದಷ್ಟು ಅಪ್ಪು ಅವ್ರ ನೆನಪಂತೂ ಕಾಡಿದ ನಿಜ. ಅದರ ಜೊತೆಗೆ ಯುವರಾಜ್ ಕುಮಾರ್ ಅವರ ವಿಷಯ ಬಂದಾಗಲೂ ಕೂಡ ಅದೇ ರೀತಿಯಲ್ಲಿ ವಿಷಯಗಳು ಕಾಡುತ್ತೆ, ಅದೇ ರೀತಿಯಲ್ಲಿ ಅಪ್ಪು ಅವ್ರ ಬಗ್ಗೆ ಕಾಡುತ್ತೆ. ಯಾಕಪ್ಪ ಚೆನ್ನಾಗಿದ್ದಂಥವರೆಲ್ಲ ಹಿಂಗಾದ್ರು, ಅಪ್ಪು ಅಂತವ್ರು ಇದ್ದಿದ್ರೆ ಇವತ್ತು ಈ ಥರದ ಪರಿಸ್ಥಿತಿ ಇರಲಿಲ್ಲ. ಕನ್ನಡ ಇಂಡಸ್ಟ್ರಿ ಬೇರೆ ದಿಕ್ಕಿನಲ್ಲೇ ಹೋಗ್ತಾ ಇದೆ. ಯಾರೋ ಹೊಸಬ್ರು ಬರ್ತಾರೆ, ಅವ್ರ ಬಗ್ಗೆ ಒಂದಷ್ಟು ಹೋಪನ್ನು ಇಟ್ಕೊಳ್ತೀವಿ. ಆದರೆ ಒಂದಷ್ಟು ದಿನ ಆದಮೇಲೆ ಯಾರನ್ನ ನಾವು ಅಪ್ಪು ಅಂತ ಅಂದ್ಕೊಂಡಿದ್ವು, ಅಪ್ಪು ಅವರ ಜಾಗವನ್ನು ಇವರು ರಿಪ್ಲೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವು, ಇದೆಲ್ಲ ಸುಳ್ಳಾಗ್ಬಿಡುತ್ತಲ್ಲಪ್ಪ ಅಂತ ಅನ್ಸುತ್ತೆ. ಅಪ್ಪು ಅವರ ನೋಡಿ, ಅಪ್ಪು ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿದ್ದಂತಾರಲ್ಲ, ನಿಜ ಜೀವನದಲ್ಲಿ ನಿಜವಾದ ಹೀರೋ ಆಗಿದ್ದಂಥವ್ರು. ಬೇರೆಯವ್ರ ಸಿನಿಮಾಗಳು ಇವ್ರ ಸಿನಿಮಾಗಿಂತ ಹೆಚ್ಚು ಸಕ್ಸಸ್ ಕಂಡಿರ್ಬೋದು, ಹ್ಯಾಟ್ರಿಕ್ ಬಾಸಿರ್ಬೋದು. ಆದರೆ ಅಪ್ಪು ಅಂತವ್ರು ನಿಜ ಜೀವನದಲ್ಲಿ ಹೀರೋ ಆಗ್ತಾರೆ. ಅವ್ರ ಸಿನಿಮಾಗಳು ಕೆಲವೊಂದು ಸೋತಿರ್ಬೋದು, ಯಾವಾಗ ಅವರು ತೀರ್ಕೊಂಡ್ರು ಅವತ್ತು ಅಪ್ಪು ಅವ್ರ ಬಗ್ಗೆ ನಿಜವಾದ ವಿಷಯ ಗೊತ್ತಾಯಿತು. ಒಂದಕ್ಕೊಂದು ಸೇರಿಕೊಂಡು ಇವತ್ತು ದೇವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಪ್ಪು ಅವರು. ಅವ್ರಿಗಿಂತ ಜಾಸ್ತಿ ಸಕ್ಸಸ್ ಇರುವಂಥ ನಟನೂ ನಮ್ಮಲ್ಲಿ ಇರ್ಬೋದು, ಆದರೆ ಅಪ್ಪು ಅವ್ರ ಜಾಗವನ್ನು ತುಂಬಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾ ಇದ್ರು ಈ ಒಂದು ಆಡಿಯೋ ಬರೋಕ್ಕಿಂತ ಮುಂಚೆ ಯುವರಾಜ್ ಕುಮಾರ್ ಅವರನ್ನು. ಇಲ್ಲ, ಏನೋ ಅವ್ರ ಕಡೆಯಿಂದ ಮಿಸ್ಟೇಕ್ ಇರ್ಬೋದು ಅಂತೇಳಿ, ಒಂದಷ್ಟು ಫ್ರಾಡ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತೇಳಿ ಎಲ್ಲರ ಮೂಲಕ ನೋಟಿಸ್ ಬೇರೆ ಕಳಿಸಿದ್ರ. ಹಾಗಾಗಿ ಒಂದಷ್ಟು ಜನ ನಂಬಿಕೆಯನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಈ ಒಂದು ಆಡಿಯೋ ಬಂತು, ನಂಬಿಕೆ ಕಳ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಇಲ್ಲ, ಇವ್ರದ್ದೇ ಏನೋ ಪ್ರಾಬ್ಲಮ್ ಇದೆ, ಇವ್ರ ಸೈಡೇ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ತುಂಬ ಜನ ಏನಾಗುತ್ತೆ ಹಿಂಗೆ ಸರ್ಕೊಳ್ತಾರೆ, ಯಾಕಂದರೆ ನಮಗೊಂದು ಫ್ಯಾಮಿಲಿ ಇದೆ, ಒಂದು ಮರ್ಯಾದೆ ಇದೆ, ಇದೆಲ್ಲ ಆದರೆ ನಾಳೆ ಸಮಾಜದಲ್ಲಿ ನನ್ನ ಬೆಲೆ ಏನು ಅಂತೇಳಿ ಜನಸಾಮಾನ್ಯರೇ ಅಷ್ಟೊಂದು ಯೋಚನೆ ಮಾಡುವಾಗ, ಒಂದು ಹಂತಕ್ಕೆ ಇರುವಂಥವ್ರು, ಒಂದು ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಒಂದು ಫ್ಯಾನ್ ಫಾಲೋಯಿಂಗ್ ಇರುವಂಥವ್ರು, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ತಮ್ಮ ಕೆರಿಯರನ್ನು ಕಟ್ಕೋಬೇಕಾಗಿರುವಂಥವ್ರು ಒಂದಷ್ಟು ಯೋಚನೆ ಮಾಡಲಿಲ್ಲ. ಬರೀ ಅಟ್ರಾಕ್ಷನ್ಗೆ ಹೋಗ್ಬಿಟ್ರೆ, ಅಟ್ರಾಕ್ಷನ್ಗೆ ಬಿದ್ದುಬಿಟ್ರೆ, ಅಥವಾ ಏನೋ ಒಂದು ಸುಖಕ್ಕೋಸ್ಕರನೋ ಸಂಬಂಧಕ್ಕೋಸ್ಕರನೋ ಈ ಥರದ್ದು ಮಾಡುವಂಥದ್ದು ನನಗೇನಷ್ಟು ಸರಿ ಕಾಣಿಸ್ಲಿಲ್ಲ. ಜನಸಾಮಾನ್ಯರು ಎಷ್ಟೊಂದು ಯೋಚನೆ ಮಾಡ್ತಾರೆ ಗೊತ್ತಾ? ಯಾಕಂದರೆ ಅವರನ್ನು ಟೀಸ್ ಮಾಡುವಂಥವ್ರು ಅಥವಾ ಅವ್ರ ಬಗ್ಗೆ ತಿಳ್ಕೊಂಡಿರುವಂಥವ್ರು 3 ಜನ ಇರ್ಬೋದು ಅಷ್ಟೇ ಮ್ಯಾಕ್ಸ್. ಆದರೆ ಇಂಥವ್ರ ಬದುಕಿನಲ್ಲಿ ಹಂಗಿರಲ್ಲ, ಲಕ್ಷಾಂತರ ಜನ ಇರ್ತಾರೆ. ರೀಸನ್ ಏನೇ ಇರ್ಬೋದು, ಆದರೆ ಒಂದು ಸಂಸಾರ ಹಾಳಾಯ್ತಲ್ಲಪ್ಪ ಅಂತ ಯೋಚನೆ ಮಾಡೋರು ತುಂಬ ಜನ. ಅದನ್ನು ಗಾದೆ ಹೇಳ್ತಾರೆ ನೋಡಿ, ಕೇಳಿಗಾಲಕ್ಕೆ ಹುಂಡ ಮೊಟ್ಟೆ ಇಡ್ತು ಅಂತೇಳಿ. ಹಾಗಾಗಿದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ. ಒಂದು ಕಡೆ ರಾಜಕಾರಣದಲ್ಲಿ ವ್ಯಭಿಚಾರ, ಇನ್ನೊಂದು ಕಡೆ ಸಿನಿಮಾ ರಂಗದಲ್ಲಿ. ಯಾರು ಜನನಾಯಕರಾಗಿ ಆರಿಸ್ಕೊಂಡ್ಬಿಡ್ತಾರೋ, ಯಾರು ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಾರೋ
ಅವರೇ ನಾಯಕರಾಗಲಿಲ್ಲ ಅಂತಂದರೆ ನಮಗೆ ನಾವೇ ನಾಯಕರಾಗಬೇಕು, ಏನು ಮಾಡೋಂಗಿಲ್ಲ. ಆದರೆ ನಮ್ಮ ಬದುಕು ಅಷ್ಟು ಜನಕ್ಕೆ ಇಂಟ್ರೆಸ್ಟ್ ಆಗಲ್ವಲ್ಲ. ನೋಡಿ, ಸೌಂದರ್ಯನೇ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ದಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತವರು ಅವರು ತೀರ್ಕೊಂಡು 10-15 ವರ್ಷದ ಮೇಲಾಗಿದ್ರು ಕೂಡ ಇವತ್ತು ಜನರ ಮನಸ್ಸಲ್ಲಿ ಉಳ್ಕೊಂಡಿರೋದಕ್ಕೆ ಕಾರಣ ಏನಂದರೆ ಅವರು ಬದುಕಿರೋ ರೀತಿ. ಆವಾಗಲೇ ಸ್ವಲ್ಪ ಮಟ್ಟದಲ್ಲಿ ಏನೋ ಒಂದು ಆಗಿರಬಹುದೇನೋ, ಆದರೆ ಈ ಲೆಕ್ಕಕ್ಕೆ ಈ ರೀತಿಯಲ್ಲಿ ಹಾಳು ಮಾಡ್ಕೊಂಡಿರಲಿಲ್ಲ ಬದುಕನ್ನು. ನೋಡಿ, ಅವರೆಲ್ಲ ಚೆನ್ನಾಗಿರಬೇಕು, ಸಾಂಸಾರಿಕ ಬದುಕಲ್ಲೂ ಚೆನ್ನಾಗಿರಬೇಕು, ಸಿನಿಮಾ ರಂಗದಲ್ಲೂ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಡ್ತೀವಲ್ಲ, ಒಂದೇ ತಪ್ಪನ್ಸುತ್ತೆ ಜನಸಾಮಾನ್ಯರದ್ದು. ಯಾಕಂದರೆ ಅವರವ್ರ ವೈಯಕ್ತಿಕ ಬದುಕನ್ನು ಅವ್ರು ಬದುಕ್ತಾ ಇದ್ದಾರೆ. ಅದರಲ್ಲಿ ಏಳು ಬೀಳು ಮತ್ತೊಂದು ಜನ ಏನು ಅನ್ಕೊಳ್ತಾರೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ಇರೋದೊಂದೇ ಲೈಫನ್ನ ಎಂಜಾಯ್ ಮಾಡೋಣ ಅಂತ ಅಂತಾರೆ. ಆದರೆ ಅವರು ಇರೋಂಥದ್ದು ಸೋಷಿಯಲ್ ಲೈಫಲ್ಲಲ್ವಾ. ಹಾಗಾಗಿ ಜನರ ಬಗ್ಗೆ ಒಂದಷ್ಟು ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆ ಯೋಚನೆ ಮಾಡಿದ್ದಿಂದ್ರೇ ಇವತ್ತು ರಾಜ್ಕುಮಾರ್ ಅವರು ತುಂಬ ಜನಕ್ಕೆ ರೋಲ್ ಮಾಡಲಾಗಿರೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ನಮಸ್ಕಾರ ಕರ್ನಾಟಕ.